ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಬಿಸಿಲಿನ ತಾಪದಲ್ಲಿ ಚುನಾವಣಾ ಕಾವು ಏರ್ತಾ ಇದೆ. ಈಗ ಮುಂಚೂಣಿಯಲ್ಲಿ ಕಾಂಗ್ರೆಸ್ ತುಂಬ ಬಿರುಸಿನ ಪ್ರಚಾರ ಮಾಡ್ತಾ ಇದೆ. ಬಿ ಜೆ ಪಿಯಿಂದ ಇನ್ನೂ ಬಿರುಸಿನ ಪ್ರಚಾರ ಪ್ರಾರಂಭವಾಗಿಲ್ಲ. ಯಾಕಂದರೆ ಕೆಲವು ಟಿಕೆಟ್ ವಂಚಿತರು, ಕೆಲವು ಬಿ ಜೆ ಪಿ ಧುರೀಣರೇ ಸಹಿತ ಈಗ ಬಿ ಜೆ ಪಿ ಪ್ರಚಾರಗೋಸ್ಕರ ಹಿಂದೆಟಾಗ್ತಾ ಇದ್ದಾರೆ. ವಂಶಾವಳಿ, ಮನೆಯಲ್ಲೇ ಟಿಕೆಟ್ ಯಾಕೋ ಅನಂತಕುಮಾರ್ ಅವರಿಗೆ ಒಂದು ಕಾನೂನು, ಇವರಿಗೊಂದು ಕಾನೂನು, ಇದು ಮಾಡಬಾರ್ದಾಗಿತ್ತು. ಕೆಲವು ಭಿನ್ನಾಭಿಪ್ರಾಯ ಮುಖಾಂತರ ಕೆಲವು ಬಿ ಜೆ ಪಿ ಹಿರಿಯ ಧುರೀಣರೇ ನಾವು ತಟಸ್ಥರಾಗಿ ಉಳಿತೀವಿ ಅಂತ ಒಂದು ಭಯದ ವಾತಾವರಣ ಬಿ ಜೆ ಪಿಗೆ ಇದು ಹಿಂದೆಟ್ ಹಾಕಲಿಕ್ಕೆ ಒಂದು ಕಾರಣ ಆಗ್ತಾ ಇದೆ. ವೀಕ್ಷಕರೇ, ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈಗ ಬಿರುಸಿನ ಪ್ರಚಾರ, ಮರಾಠಿಗರ ಪ್ರಾಬಲ್ಯ ಇರುವಂಥ ಉಚ್ಚಗಾಂವ್, ಬಾಗೇವಾಡಿ, ಗ್ರಾಮೀಣ ಬೆಳಗಾವಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಜನಪ್ರಿಯತೆಯ ಸಾಕಾರ ಮೂರ್ತಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕರ್ಕೊಂಡೋಗಿ ಪಟಕ ಸುತ್ತಿ ಅಲ್ಲಿ ಮೆರವಣಿಗೆ ಮುಖಾಂತರ ವಾದ್ಯ ಮೇಳದೊಂದಿಗೆ ಮರಾಠಿ ಸಂಸ್ಕೃತಿಯನ್ನು ಅಲ್ಲಿ ಯಾವ ರೀತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂದದ್ದು, ನೂರಾರು ಜನರು ಆರತಿ ತಟ್ಟೆಯೊಂದಿಗೆ ಅವರಿಗೆ ಶೃಂಗಾರವಾಗಿ ಅವರಿಗೆ ಕುಂಕುಮ ಧಾರಣ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಇದರಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅವರಿಗೆ ಸಾಥ್ ನೀಡ್ತಾ ಇರೋದು. ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಬಿಗ್ ಟಾನಿಕ್ ಬರ್ತಾ ಇದೆ. ಈಗ ಮಹಾಂತೇಶ್ ಕೌಜಲ್ಗಿ, ಅಶೋಕ್ ಪಟ್ಟಣ್ ಅವರು ಸಹಿತ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಈಗ ಅನೇಕ ಹಿರಿಯ ಧುರೀಣರು ಸೌಂದತ್ಯ ಭಾಗದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೀದಿಗೆ ಬರೋರಿದ್ದಾರೆ. ರೋಡ್ ಶೋ ಮುಖಾಂತರ ಪ್ರತಿ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ವೋಟ್ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ಪ್ಲಸ್ಸು ಮೈನಸ್ಸು ಮಂಗಳ ಅಂಗಡಿಯವರ ಕಾರ್ಯಕ್ರಮ ಹಾಗೂ ಪ್ರಚಾರ ಒಂದು ಸ್ವಲ್ಪ ಹಿಂದೇಟು ಕಾಣ್ತಾ ಇದೆ. ವೀಕ್ಷಕರೇ, ಇವತ್ತು ಬೆಳಗ್ಗೆ ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ಒಂದು ವಿನೂತನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಕೆಲವು ಮತದಾರರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ನೇರವಾಗಿ ಕೇಳಿದ್ದೇವೆ. ನೇರವಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ಹಾಗೆ ಮತ್ತೊಂದು ಹಿರೇಬಾಗೇವಾಡಿಯ ಪ್ರಸಿದ್ಧ ದರ್ಗಾ ಮೀರಾ ಶಾ ವಲಿಯ ವಂಶಸ್ಥರಾದಂಥ ಗುರುಗಳಾದಂಥ ಶ್ರೀ ಸೈಯದ್ ಶಾ ಖಾದ್ರಿಯವರ ಆಕಸ್ಮಿಕ ನಿಧನರಾಗಿದ್ದು, ಕನಿಷ್ಠ ಅವರ ಅಂತಿಮ ಯಾತ್ರೆಯಲ್ಲಿ 30,000ಕ್ಕಿಂತಲೂ ಹೆಚ್ಚು ಜನ ಸೇರಿದ್ರು. ಇಂಥ ಬಿರುಸಿನ ಪ್ರಚಾರದಲ್ಲಿಯೂ ಸಹಿತ ಬಿಡುವು ಮಾಡಿಕೊಂಡು ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲೋಕಸಭಾ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ನೇರವಾಗಿ ಆ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿ ಜನರ ಮೆಚ್ಚುಗೆ ಮತ್ತು ಜನರ ಗಮನವನ್ನು ಸೆಳೆದಿದ್ದು ಅವರ ಮಾನವೀಯತೆಯ ಸಾಕಾರ ಮೂರ್ತಿ ಅನ್ನೋದೇ ಇವರಿಬ್ಬರು ಮಾಡುತ್ತಿರುವ ಕಾರ್ಯ. ಇವತ್ತು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಿಯಾಂಕಾ ಮತ್ತು ರಾಹುಲ್ ಸಹಿತ ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಗೆ ಮನೆಗೆ ಈ ಮುದ್ದು ಮಕ್ಕಳು ತಿರುಗಾಡ್ತಾ ಇದ್ದಾರೆ. ಅವರ ಮೇಲೆ ಎಷ್ಟೊಂದು ಅನುಕಂಪ ಮತ್ತು ಮಾನವೀಯತೆಯಿಂದ ಅವರನ್ನು ಎಷ್ಟೊಂದು ದೊಡ್ಡ ಹಿರಿಯರು ಕರೆದು ಸತ್ಕಾರ ಮಾಡಿ ನಿಮ್ಮ ತಂದೆಯವರಿಗೆ ನಮ್ಮ ಓಟು ಮೀಸಲಂತ ಹೇಳಿದ್ದು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಯಾಕಂದರೆ ಇವತ್ತು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಜನಾಭಿಪ್ರಾಯ ಸಂಗ್ರಹದಿಂದ ಇವತ್ತು ನಂಬರ್ ಒನ್ ಚಾನಲ್ ಇವತ್ತು ಬೀದಿಗೆ ಬಂದಿದೆ. ಇವತ್ತು ಪ್ರತಿಯೊಂದು ನಗರ ಮತ್ತು ಹಳ್ಳಿಗಳಲ್ಲಿ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಅಭಿಯಾನ ಮಾಡಿದ ಕೆಲವು ಕ್ಷಣ ಇವತ್ತು ದೇಶ ಎತ್ತ ಸಾಗ್ತಾ ಇದೆ. ದೇಶದ ಪರಿಸ್ಥಿತಿ ಏನಿದೆ, ಯಾವ ಆಶ್ವಾಸನೆ ಕೊಟ್ಟು ಇವತ್ತು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಬಂದಿತ್ತು, ಅದಕ್ಕೆ ಯಾವುದು ಪ್ಲಸ್ಸು ಯಾವುದು ಮೈನಸ್ಸು ಒಬ್ಬರು ಹೇಳಿದ್ದಾರೆ ನೋಡಿ. ಅದನ್ನು ಇವತ್ತು ಎಲ್ಲರೂ ವಿಕಾಸ ಬಗ್ಗೆ ಹಾಗೂ ಹಿಂದೂ ಮುಸ್ಲಿಂ ಜಗಳ ಬೇಡ, ನಾವೆಲ್ಲರೂ ಒಂದೇ ಭಾರತೀಯರು, ನಮಗೆ ಕಾಂಗ್ರೆಸ್ಸಿಂದ ಆದಂಥ ಅನುಕೂಲಗಳು ಮತ್ತು ಬಿ ಜೆ ಪಿಯಿಂದ ಆದಂಥ ಅನಾನುಕೂಲತೆಗಳು ಇವತ್ತು ದೇಶವು ಎತ್ತ ಸಾಗ್ತಾ ಇದೆ. ಅದರ ಬಗ್ಗೆ ಯಾರಿಗೆ ನಾವು ವೋಟ್ ಹಾಕ್ತೀವಿ, ಯಾರಿಗೆ ವೋಟ್ ನಾವು ಹಾಕೋಲ್ಲ ಅನ್ನುವ ಮತದ ಮುಖಾಂತರ ನಾವು ನಮ್ಮ ಶಕ್ತಿ ತೋರಿಸ್ತೀವಿ ಅಂತ ನಾವು ಮತದಾರರನ್ನು ನೇರವಾಗಿ ಸಂಪರ್ಕಿಸಿದಾಗ ಅವರು ಏನು ಹೇಳಿದ್ದಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ಹಾಗೂ ಸೈಯದ್ ಶಾ ಖಾದ್ರಿ ಅವರ ನಿಧನದಲ್ಲಿ 30,000ಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸಿದ್ದು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಿ ಸಾಂತ್ವನ ಹೇಳಿದ್ದು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ರಾಮದುರ್ಗ ಮತ್ತು ಸೌದತ್ತಿ, ನೇಸರ್ಗಿ, ಯರಗಟ್ಟಿ, ಬೈಲಹೊಂಗಲ್, ಬೆಳಗಾವಿ, ಗ್ರಾಮೀಣ ಬೆಳಗಾವಿ ನಗರ, ಘಟಪ್ರಭಾ, ಪಾಮಲ್ದಿನ್ನಿ, ಬಡಿಗವಾಡ, ರಾಜಾಪುರ, ಮೂಡಲಗಿ ಅಂತ ಬೃಹತ್ ನಗರಗಳಲ್ಲಿ ಸಂಚರಿಸುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಕ್ಷಣದ ಸುದ್ದಿಗಾಗಿ ತಾವು ನೋಡ್ತಾ ಇರಿ. ತಪ್ಪದೆ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ, ನಮಸ್ಕಾರ. ಎಲ್ರಿಗೂ ನಮಸ್ಕಾರಗಳು. ನಾನು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ. ಬರುವ ಏಪ್ರಿಲ್ 17 ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂದೆಯವರು ಸ್ಪರ್ಧಿಸುತ್ತಿದ್ದಾರೆ. ಅವರು ಕಳೆದ 2 ದಶಕಗಳಿಂದ ಬಹಳ ಜನರ ಪರವಾಗಿ ಬಹಳ ಹೋರಾಡಿದ್ದಾರೆ. MLC ಆಗಿರಲಿ, MLA ಆಗಿರಲಿ, ಅವರ ಕ್ಷೇತ್ರದಲ್ಲಿ ಅಂಕನ್ವಾಡಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ತಾವು ಹೋಗಿ ನೋಡ್ಬೋದು. ಹಾಗೆಯೇ ಬೆಳಗಾವಿ ಮಂತ್ರಿ ಆಗಿದ್ದಾಗ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ, ಅಲ್ಲಿ ಕೂಡ ನೀವು ಹೋಗಿ ತೆರಳಿ ನೋಡ್ಬೋದು. ಸೊ ಈಗ ಏನು ಅಪಾರ್ಚುನಿಟಿ ಇದೆ ಅವರಿಗೆ MP ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆ ಆರಿಸ್ಬೇಕಂತೂ ನಾನು ವಿನಂತಿಸುತ್ತೀನಿ. ಹಾಗೆಯೇ ನಮ್ಮದು ಮೇನ್ ಪ್ರಿಯಾರಿಟಿ ಅಂದರೆ ಅಭಿವೃದ್ಧಿ. ಅವರು ಗುರುತಿಸಿಕೊಂಡಿದ್ದಂತಂದರೆ ಡೆವಲಪ್ಮೆಂಟ್. ಸೊ ಅದಕ್ಕಾಗಿ ನೀವು ಮತ ಹಾಕಬೇಕಂತ ನಾನು ಕೇಳ್ಕೊತೀನಿ. ಆತ್ಮೀಯ ವೀಕ್ಷಕರೇ, ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿಯರು ಸ್ಪರ್ಧಿಸಿದ್ದಾರೆ. ಈಗ ನಾವು ಜನಾಭಿಪ್ರಾಯ ಮುಖಾಂತರ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಈಗ ತಮ್ಮ ಹೆಸರೇನು? ಸುನೀಲ್ ಸರ್. ಸುನೀಲ್. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅದಕ್ಕೆ 2 ಅಭ್ಯರ್ಥಿಗಳು ನಿಂತಿದ್ದಾರೆ. ಕಾಂಗ್ರೆಸ್ದಿಂದ ಒಬ್ಬರು, BJPಯಿಂದ ಒಬ್ಬರು. ನಿಮಗೆ ಈ ಇಬ್ಬರಲ್ಲಿ ಇವ್ರು ಬೇಕಾ? ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ. ಇವ್ರು ಬೇಡವಾ? ಇವ್ರು ಸತೀಶ್ ಜಾರಕಿಹೊಳಿ ಅವ್ರು ಯಾಕೆ ಬೇಕು? ಇವರಂದ್ರು ಜನದ ಕಷ್ಟ ಸುಖವಾಗಿ ಸ್ವಲ್ಪ ಇಂಪ್ರೂವ್ ಮಾಡುವಂಥ ಬೆಳಗಾವದಲ್ಲಿ ವ್ಯಕ್ತಿ ಇದ್ದಾರೆ ಅಂತೇಳಿ, ಅದಕ್ಕೆ ಅವ್ರು ಬೇಕು ಸರ್. ಮಂಗಳ ಅಂಗಡಿಯವ್ರಿಗೆ ನಿಮಗೆ ಇಷ್ಟ ಇಲ್ವಾ? ಮಂಗಳ ಅಂಗಡಿಯವರು ಸತತ ಕಾಲ ಅವರು ಮನೆಯವರು 4 ಸರಿ MP ಇದ್ದರು. ನಮ್ಮ ಬೆಳಗಾವಿಗೆ ಅಂಥದ್ದು ಏನು ಜನಕ್ಕೆ ತೋರುವಂಥದ್ದು ಏನು ಕೊಡುಗೆ ಅವ್ರು ಕೊಟ್ಟೇ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರು ಆರಿಸಿ ಬಂದರೆ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯದಾಗಿ ಸಾಗ್ತಾ ಅನ್ನೋದು ನಿಮ್ಮ ಅನಿಸಿಕೆ ಇದೆಯಾ? ಅವ್ರು ಬಂದರೆ ಸ್ವಲ್ಪ ಭಾಳ ಆಗಲ್ಲ, ಅದರಲ್ಲಿ ಸ್ವಲ್ಪ ಆಗ್ಬೋದು ಅಂತ ನಮಗೆ ನಂಬಿಕೆ ಇದೆ ಸರ್. ಯುವಕರಿಗೆ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಾರಾ? ಮಾಡ್ತಾರೆ ಸರ್. ಬಡಬಗ್ಗರಿಗೆ ಕೊರೋನಾ ಟೈಮ್ದಲ್ಲಿ ಅಥವಾ ಲಾಕ್ಡೌನ್ ಟೈಮ್ದಲ್ಲಿ ಭಾಳ ಅವರೊಂದು ಹೆಲ್ಪ್ ಮಾಡಿದ್ದಾರೆ ಸರ್ ಬೆಳಗಾವಿ ಜಿಲ್ಲಾದಲ್ಲಿ. ವೀಕ್ಷಕರೇ, ಇಲ್ಲಿ ಒಂದು ಸವಿತಾ ಸಮಾಜದ ಒಂದು ಅಂಗಡಿಗೆ ಬಂದಿದ್ದೀವಿ ನಾವು. ಇಲ್ಲೊಬ್ಬರು ಮತದಾರರಿದ್ದಾರೆ. ಅವರು ತಮ್ಮ ಹೆಸರೇನು? ಸಂತೋಷ್ ನಾವಿ. ಸಂತೋಷ್ ಅವರಿದ್ದಾರೆ. ಸಂತೋಷ್ ಅವ್ರ ಅಂಗಡಿಗೆ ಬಂದಿದ್ದೀವಿ ವೀಕ್ಷಕರೇ ನಾವು. ಈಗ ಬೆಳಗಾವಿ ಲೋಕಸಭೆಯಲ್ಲಿ 2 ಅಭ್ಯರ್ಥಿ ನಿಂತಿದ್ದಾರೆ. ಕಾಂಗ್ರೆಸ್ಸಿಂದ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ, BJPಯಿಂದ ಮಂಗಳ ಅಂಗಡಿಯವ್ರು ನಿಂತಿದ್ದಾರೆ. ಈಗ ಅವ್ರನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾರು ಬೇಕು? ನಮಗೆ ಸತೀಶ್ ಸೌಕರ್ ಬೇಕು. ಇವ್ರು ಬೇಕಾ? ಇವ್ರು ಬೇಕು. ಸತೀಶ್ ಸೌಕರ್ ಯಾಕೆ ಬೇಕು? ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಭರವಸೆ ಐತಿ. ಅದಕ್ಕೆ ನಾವು ಇವ್ರಿಗೆ ಓಟ್ ಹಾಕೋದು.
ವೀಕ್ಷಕರೇ, ಇಲ್ಲಿ ಮತ್ತೊಬ್ಬರು ಮತದಾರರಿದ್ದಾರೆ. ಬೆಳಗಾವಿ ಲೋಕಸಭಾ ಚುನಾವಣೆ ಆಗ್ತಾ ಇದೆ ಗೊತ್ತಲ್ಲ? ಹೌದು. ಈಗ ಇಬ್ಬರು ಅಭ್ಯರ್ಥಿ ನಿಂತಿದ್ದಾರೆ. ಯಾರು ನಿಂತಿದ್ದಾರೆ ಇಬ್ಬರು? ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಂಗಳ ಅಂಗಡಿ ಅವರು. ಈಗ ಮಂಗಳ ಅಂಗಡಿಯವ್ರು ಬೇಕಾ ನಿಮಗೆ? ಸತೀಶ್ ಜಾರಕಿಹೊಳಿ ಬೇಕು. ಇವ್ರು ಬೇಕಾ? ಹಾಂ, ಇವ್ರು ಯಾಕೆ ಬೇಕು? ಇವ್ರು ಒಳ್ಳೆ ಕೆಲಸ ಮಾಡ್ತಾರಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಮನುಷ್ಯರದಾರ ಅವ್ರ, ಒಳ್ಳೆ ಇದರಿಂದ ಅವರ ಬರಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಒಂದು ಭರವಸೆ ಇದೆ. ಭರವಸೆ ಇದೆ. ಅಂದ್ರೆ ನಿಮ್ಮ ಓಟ್ ಅವ್ರಿಗೆ ಹಾಕ್ತೀರಾ? ನಮ್ಮ ಓಟ್ ಅವ್ರಿಗೆ ಹಾಕ್ತೇವೆ. ವೀಕ್ಷಕರೇ, ಜನಾಭಿಪ್ರಾಯ, ಮತದಾರ ಅಭಿಪ್ರಾಯ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ ನಂಬರ್ 1 ಚಾನಲ್ ಮುಖಾಂತರ. ಈಗ ಇಲ್ಲಿ ಒಬ್ಬರು 3 ಜನ ಮತದಾರರಿದ್ದಾರೆ. ತಮ್ಮ ಹೆಸರೇನು? ಸಲಾವುದ್ದೀನ್ ಅಂತಿದ್ದಾರೆ. ಯಾರು ಬೇಕು ನಿಮಗೆ? ಇವ್ರು ಬೇಕಾ? ಬೇಡ, ಇವ್ರು ಬೇಕಾ? ಹಾಂ, ಸತೀಶ್ ಸಾವ್ಕಾರ್ ಬೇಕು ನಮ್ಗೆ. ಹಾಂ, ಸತೀಶ್ ಸಾವ್ಕಾರ್ ಅವ್ರು ಯಾಕೆ ಬೇಕು? ನಮ್ಗೆ ಕಾಂಗ್ರೆಸ್ ಬೇಕು. ನಮಗೆ ಮೊದಲಿಂದ ಕಾಂಗ್ರೆಸ್ಸು ನಮ್ಗೆ. ಈಗ ಮತ್ತೊಬ್ರು ಇದ್ದಾರೆ ಇಲ್ಲಿ ಮತದಾರರು. ತಮ್ಮ ಹೆಸರು? ಸುರೇಶ್ ಪತ್ಕಂಡೆ. ಸುರೇಶ್ ಬಾತ್ಕಂಡೆ ಅವರೇ, ಈಗ ಇಬ್ಬರು ನಿಂತಿದ್ದಾರೆ ಲೋಕಸಭಾ ಚುನಾವಣೆಗೆ. ಒಬ್ಬರು ಕಾಂಗ್ರೆಸ್ದಿಂದ ನಿಂತಿದ್ದಾರೆ, ಒಬ್ಬರು ಬಿ ಜೆ ಪಿಯಿಂದ ನಿಂತಿದ್ದಾರೆ. ಕಾಂಗ್ರೆಸ್ದಿಂದ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ, ಬಿ ಜೆ ಪಿಯಿಂದ ಮಂಗಳ ಅಂಗಡಿಯವ್ರು ನಿಂತಿದ್ದಾರೆ. ಇವರಿಬ್ಬರಲ್ಲಿ ನಿಮಗೆ ಯಾರು ಬೇಕು? ಇವ್ರು ಬೇಕಾ? ಇವ್ರು ಬೇಕಾ? ಇವ್ರು ಯಾಕೆ ಬೇಕು? ಹಸ್ತ ಅಂದ್ರೆ ನಾವು ಬಡ್ಡಿಂದ ಹಸ್ತ ಮಾಡ್ತೇವೆ, ಅದು ಹಸ್ತ ಬೇಕು. ಈಗ ಮತ್ತೊಬ್ಬರು ಅಭಿಪ್ರಾಯ ತಮ್ಮ ವ್ಯಕ್ತಪಡಿಸ್ಲಿಕ್ಕಿದ್ದಾರೆ. ತಮ್ಮ ಹೆಸರು ಸರ್? ಪ್ರಕಾಶ್ ಗಾಯಕ್ವಾಡ್ ಅಂತಿದ್ದಾರೆ. ಇಲ್ಲಿ ಇಬ್ಬರು ಅಭ್ಯರ್ಥಿ ಇದ್ದಾರೆ, ನಿಮಗೆ ಗೊತ್ತಿರಬೇಕು ಲೋಕಸಭಾ ಚುನಾವಣೆಯಲ್ಲಿ. ಈ ಇಬ್ಬರು ಲೋಕಸಭಾ ಅಭ್ಯರ್ಥಿಯಲ್ಲಿ ನಿಮಗೆ ಇವ್ರು ಬೇಕಾ? ಹೌದು, ಮಂಗಲ ಅಂಗಡಿಯವರು ಬೇಕು. ಮಂಗಳ ಅಂಗಡಿ ಅವರು ಪತಿಯಾದ ಸುರೇಶ್ ಅಂಗಡಿಯವ್ರದ್ದು ಸ್ವಲ್ಪ ರೈಲ್ವೆ ಕೆಲಸ ಒಳ್ಳೆಯದೇ ಆಗಿದ್ದ ಕಾರಣ ನಮಗೂ ಕಮಲನ ಹೂವನ್ನು ಆರಿಸಿ ಬರಬೇಕಾಯ್ತೀವಿ. ಸತೀಶ್ ಜಾರಕಿಹೊಳಿ ಅವ್ರು ಬೇಡವಾ? ಅದು ನಾವು ಇಲ್ಲ, ನನ್ನ ವೈಯಕ್ತಿಕ ಹೇಳಿನ. ಅದೇ ನಿಮ್ಮ ವೈಯಕ್ತಿಕ ಕೇಳ್ತಾ ಇದೀವಿ ನಾವು. ನೀವು ಓಟ್ರ್ ಇದ್ದೀರಾ, ಹಿರಿಯರಿದ್ದೀರಾ. ಈಗ ಮಂಗಳ ಅಂಗಡಿಯವ್ರು ನೀವು ಬೇಕಂತೀರ. ಮಂಗಳ ಅಂಗಡಿಯವ್ರಿಗೆ ನಿಮ್ಮ ಓಟ ಮೀಸಲಾ? ಇಲ್ಲೊಬ್ಬರು ಪ್ರಬುದ್ಧ ಮತದಾರ, ಒಂದು ಪದವೀಧರ ಮತದಾರ ಇದ್ದಾರೆ. ತಮ್ಮ ಹೆಸರೇನು ಸರ್? ಸರ್, ನನ್ನ ಹೆಸರು ಪ್ರಕಾಶ್ ದೇವಮಪ್ಪ ಭಾಗ್ಯವಡಿ ಅಂತ. ಏನು ಉದ್ಯೋಗ ಮಾಡ್ತೀರಾ ಸರ್? ಸರ್, ನಾವು ಒಕ್ಕಲ್ತನ ಮಾಡ್ತೇವೆ ಸರ್. LIC ಆಗೋರು ಸರ್. ಒಕ್ಕಲ್ತನ ಮಾಡ್ತಾರೆ. ಈಗ ಬರೋ ಲೋಕಸಭಾ ಚುನಾವಣೆ ನಡೀತಾ ಇದೆ ಗೊತ್ತಿಲ್ಲ? ಹೌದು ಸರ್, ನಡೆದ MP ಇಲೆಕ್ಷನ್ ಬಂತಾರ, ಬೈ ಎಲೆಕ್ಷನ್. BJP-ಯಿಂದ ಯಾರು ನಿಂತಿದ್ದಾರೆ? BJP-ಯಿಂದ ಮಂಗಳ ಅಂಗಡಿ ಅವ್ರು ನಿಂತಿದ್ದಾರೆ ಸರ್. ಕಾಂಗ್ರೆಸ್ಸಿಂದ ಸತೀಶ್ ಜಾರಕಿಹೊಳಿ ಅವ್ರು ನಿಂತಿದ್ದಾರೆ ಸರ್. ಇವ್ರು ಯಾರು ಗೊತ್ತಾ? ಅವರು ಮಂಗಳ ಅಂಗಡಿ ಅವರು ಸರ್. ಇವ್ರು ಯಾರು ಗೊತ್ತಾ? ಸತೀಶ್ ಜಾರಕಿಹೊಳಿ ಅವರು ಸರ್. ಹಾಗಾದರೆ ಇವರಿಬ್ಬರಲ್ಲಿ ನೀವು ಯಾರಿಗೆ ಓಟ್ ಹಾಕ್ತೀರಾ? ನಾವು ಯುವ ನಾಯಕ ಸತೀಶ್ ಜಾರಕಿಹೊಳಿ ನಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೇವೆ ಸರ್. ಅವರು ಜನಪರವಾದ ಕೆಲಸಗಳನ್ನು ಭಾಳಷ್ಟು ಮಾಡಿದ್ದಾರೆ ಹಾಗೂ ಅತ್ಯಂತ ಹೋರಾಟಗಾರರಾಗಿರೋದ್ರಿಂದ ಅವರಿಂದ ನಾವು ಭಾಳಷ್ಟು ಕೆಲಸಗಳನ್ನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆವು. ಅವರಿಂದ ಎಲ್ಲ ಕೆಲಸಗಳು ಮುಂದುವರ್ಸೋಕ್ಕೆ ಸಾಧ್ಯ ಆಕೈತೆ ಅಂತ ತಿಳ್ಕೊಂಡು ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಮತಗಳನ್ನು ಕೊಡ್ತೇವೆ. ನಮ್ಮ ಬೆಂಬಲಿಗರೊಂದಿಗೆ ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ನಾವು ಮತ ನೀಡುತ್ತೇವೆ ಅಂಥೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇವೆ ಸರ್. ಲೋಕಸಭಾ ಉಪಚುನಾವಣೆ ಬಗ್ಗೆ ಇಲ್ಲೊಬ್ಬರು ಮಾತಾಡ್ತಾರೆ. ಒಂದು 2 ನಿಮಿಷ ಮಾತಾಡ್ತಾರೆ ನೋಡಿ. ಈಗ ಭಾರತ ದೇಶದಲ್ಲಿ ಏನು ಪರಿಸ್ಥಿತಿ ಇದೆ, ಯಾವ ರೀತಿ ಈಗ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಸ್ಪಂದನೆ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ತಾರೆ. आपका नाम क्या है? मेरा नाम साबिर खान है. हाँ, बताइए क्या बोलना चाहते हैं? भारत में क्या चाहिए? हिंदुस्तान में हमें विकास चाहिए, और विकास के साथ साथ जो यहाँ पर जो पार्टियाँ, जो पार्टी भी आ रही हैं, अभी BJP ले लीजिए आप, या कांग्रेस ले लीजिए, या कोई सी भी पार्टी ले लीजिए, सबसे जो ना हमारा एक ही निवेदन है कि कोई सी भी पार्टी आए, बट जो ना हमारे जो ना देश का विकास करे, हमारे देश का विकास करे, कोई सी भी पार्टी आए, बस हमें ये चाहिए. और हमें जो ना हमारे देश में भाईचारा बना के रखे, ना कि ये कि हिंदू मुस्लिम ये वो. हम जितने भी हैं हम आपस में सब भाई भाई हैं, हिंदू मुस्लिम सिख ईसाई आपस में सब भाई भाई. हमें जो ना भाईचारा बना के रखना है. बट यहाँ पर कोई सी भी पार्टी आन दे, वो कोई सी भी चीज़ रहने दे, लेकिन जो ना हमें अपने भाईचारे से मतलब है. महंगाई के बारे में, बेरोजगारी के बारे में क्या बोलेंगे? महंगाई क्या सर, महंगाई तो जो ना जब से पार्टियाँ कोई सी भी आ रही हैं या कोई सी भी जा रही हैं, महंगाई तो दर बदर बढ़ती चली जा रही है. बट क्या चीज़ है कि हम लोगों को जो ना, अगर हम अब व्यापार करने के लिए हम लोग आए इधर या व्यापार कर रहे हैं, हमें जो ना व्यापार करते हुए भी जो ना महंगाई नज़र आ रही है. अब महंगाई को जो ना, इसको कोई सी भी पार्टी है उससे हमारे यही निवेदन है कि जो ना महंगाई पर थोड़ा ध्यान दें, और महंगाई को जो ना वो थोड़ा सस्ते में लेकर आए, वो महंगाई ना करें. यही आपका ख्याल है? यही हमारा ख्याल है.
अभी जो ना पेट्रोल भी महंगा हुआ, डीजल भी महंगा हुआ, सारी चीज़ें महंगी हुई, उसके आधार जो ना सारी चीज़ों पर महंगाई आ गई है। तो उस चीज़ से सारी पार्टियों को मेरा एक निवेदन है कि वो जो ना आके जो ना महंगाई को जो ना कंट्रोल करें। ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಉಪಚುನಾವಣೆ ಮತ್ತೆ ರಣರಂಗ ಏರ್ತಾ ಇದೆ. ಈಗ ಇಲ್ಲಿ ಮಹಿಳಾ ಒಬ್ಬರು ಮತದಾರರಿದ್ದಾರೆ. ಆ ಮಹಿಳೆಯರು ನಾನು ಕೇಳಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್, ತಮ್ಮ ಹೆಸರು ಬಿಡ್ರಿ. ಶ್ರೀಮತಿ ಸವಿತಾ ಪಟ್ಟಣಿಷ್ಟಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ. ಈಗ ಇವರೊಬ್ಬರು ಮತದಾರರಿದ್ದಾರೆ. ಅವ್ರಿಗೆ ನಾನು ಕೇಳ್ತೀನಿ, ಬೆಳಗಾವಿ ಲೋಕಸಭೆಗೆ ಇಬ್ಬರು ಅಭ್ಯರ್ಥಿ ನಿಂತಿದ್ದಾರೆ. ಒಂದು ಕಾಂಗ್ರೆಸ್ದಿಂದ, ಒಂದು ಬಿ ಜೆ ಪಿಯಿಂದ. ಕಾಂಗ್ರೆಸ್ಸಿಂದ ಸತೀಶ್ ಜಾರಕಿಹೊಳಿ ಅವರು ಕಣದಲ್ಲಿದ್ದಾರೆ, ಬಿ ಜೆ ಪಿಯಿಂದ ಮಂಗಳ ಅಂಗಡಿಯವರಿದ್ದಾರೆ. ಈಗ ಇದರಲ್ಲಿ ನಿಮಗೆ ಇವ್ರು ಬೇಕಾ? ನಮಗೆ ನೋ. ಇವ್ರು ಬೇಕಾ? ಹೌದು, ಬಿ ಜೆ ಪಿ ಕಮಲ. ಮಂಗಳ. ಮಂಗಳ ಅಂಗಡಿಯವ್ರು ಯಾಕೆ ಬೇಕು? ಯಾಕೆಂದರೆ ಕಮಲ ಕೆಸರಿನಲ್ಲಿ ಹುಟ್ಟಿ ಅದು ಅರಳುವುದು. ಅದೇ ರೀತಿ ಎಲ್ಲ ಕೆಲಸಗಳು ಕಮಲಿನಿಂದ ಅರಳಿ, ಕಮಲ ಯಾವ ರೀತಿ ಅರಳುತ್ತಲ್ಲ ಅದೇ ರೀತಿ ಎಲ್ಲ ಕೆಲಸಗಳು ಉದ್ಭವಿಸಲಿ ಅಂತ ನಾನು ಬಿ ಜೆ ಪಿ ಮೂಲಕ ಮಂಗಳಾ ಸುರೇಶ್ ಅಂಗಡಿಯವರಿಗೆ ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ಅಭಿಯಾನದ ಕೊನೆಯ ಹಂತದಲ್ಲಿ ಇಲ್ಲೊಬ್ಬರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿದ್ದಾರೆ. ತಮ್ಮ ಹೆಸರು? ಪ್ರಶಾಂತ್ ಮೇಗಿರಿ. ಪ್ರಶಾಂತ್ ಮೇಗೇರಿ ಅವರು ಹೇಳ್ತಾರೆ, ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಉಪಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಮಂಗಳ ಅಂಗಡಿ ಮತ್ತು ಬಿ ಜೆ ಪಿಯಿಂದ, ಕಾಂಗ್ರೆಸ್ದಿಂದ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ. ಇವರು ಮಂಗಳ ಅಂಗಡಿ ಅಲ್ವಾ? ಇವ್ರು ಯಾರು? ಹಾಂ, ನಿಮ್ಗೆ ಯಾರು ಬೇಕು? ಸತೀಶ್ ಜಾರಕಿಹೊಳಿ. ಯಾಕೆ ಬೇಕು ಸತೀಶ್ ಜಾರಕಿಹೊಳಿ? ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ಬೇಕು. ಅಂದರೆ ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ? ಸತೀಶ್ ಜಾರಕಿಹೊಳಿ. ಓಕೆ. ವೀಕ್ಷಕರೇ, ಅಭಿಯಾನ ಪ್ರಾರಂಭ ಆಗಿದೆ. ಹಲವಾರು ಮತದಾರರು ಈಗಾಗಲೇ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಧರ್ಮಗುರುಗಳಿದ್ದಾರೆ, ಮುಸ್ಲಿಂ ಧರ್ಮಗಳು. ಅವರು ತಮ್ಮ ಹೆಸರು? आपका नाम क्या है? ಜಹೀರುದ್ದೀನ್ ಅನ್ಸಾರಿ. जहीरुद्दीन अंसारी. अभी आने वाला लोकसभा इलेक्शन आ रहा है, आप किसको वोट देंगे? हमारी राय है कि कांग्रेस को वोट दिया जाए और उसी को जीत के लाया जाए। क्यों कांग्रेस को वोट देना चाहते हैं? इसलिए कांग्रेस पुराना है, पार्टी है और हमेशा काम करती आई है, इसलिए हम उसी को वोट देना चाहिए। आपके हालात के बारे में बताएंगे? हालात तो जान ही रहा है कि बुनियाद की किस तरह है। महंगाई है, पेट्रोल का कीमत बढ़ गया है और चीज़ों की है। इस एतबार से कांग्रेस को वोट दिया जाए। आपका नाम क्या है? ಸುಬಾನಿ. ಸುಬಾನಿ ಸನದಿ. हाँ, सुबानी संधि और इधर है. आपका क्या ख्याल है? कांग्रेस को वोट देंगे या बीजेपी? ये चाहिए आपको? ये चाहिए? हमारे को कांग्रेस चाहिए. ये कांग्रेस चाहिए. बोलिए, क्यों चाहिए कांग्रेस? क्योंकि तो काम अच्छा करता है कांग्रेस, और बीजेपी उतना यो खास नहीं. हमारे को पहले से कांग्रेस ही डालते हैं, कांग्रेस ही डालेंगे हम. हाँ, सतीश जारकिहೊಳಿ के बारे में क्या ख्याल है आपका? सतीश जारकिहೊಳಿ ने अच्छा काम करता है, इसलिए हम वोट डालते हैं. ठीक है, शुक्रिया.